ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಉಲ್ಲನ್ನಿನ ಮಾಲೆಯನ್ನು ಹೇಳ್ಕೊಡುವ ಅಂಥೇಳಿ ಬಂದಿದ್ದೀನಿ. ಹೀಗಾಗಿ ನೀವು ಉಲ್ಲನನ್ನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಹೂವು ಮಾಡೋದು, ಅದೇ ಥರ ಅದು 50 ರೌಂಡನ್ನು ಸುತ್ತಕೊಂಡು ಮಾಡೋದನ್ನು ತೋರಿಸಿದ್ದೀನಿ. ಈಗ 100 ಎಳೆಗಳನ್ನು ಹೀಗೆ ಕೈಗೆ ಸುತ್ತಕೊಂಡು ಮಾಡಬೇಕು. ನಾನು ಇಲ್ಲಿ 2 ಕಲರನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾದಂಥ ಕಲರನ್ನು ತಗೊಳ್ಬೋದು. ಈಗ 100 ಎಳೆಗಳನ್ನು ಹೀಗೆ ಸುತ್ತುತ್ತಾ ಬರೋದು. ಈಗ ಈ ಥರ ಮಾಡಿಕೊಂಡ್ರೆ ನಿಮಗೆ ಎಲ್ಲರೂ ಹೀಗೆ ಮನೇಲಿ ಬಾಗಿಲು ತೋರಣಕ್ಕಾರ ಉಪಯೋಗಿಸ್ಬೋದು, ಹಾಗೆ ಎಲ್ಲಿ ಬೇಕಾದರೂ ಅಲಂಕಾರಿಕ ವಸ್ತುವಾಗಿ ನೀವು ಉಪಯೋಗಿಸ್ಬೋದು ಫ್ರೆಂಡ್ಸ್. ಈಗ ಈ 100 ಎಳೆ ಆದಮೇಲೆ ಸೇಮ್ ಕಳೆದ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸೇಮ್ ಕಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಕಟ್ ಮಾಡಿಕೊಂಡು ಹೀಗೆ ಮಧ್ಯದಲ್ಲಿ ಗಂಟು ಹಾಕಬೇಕು. ಗಂಟು ಹಾಕಿ ಆಮೇಲೆ ಆ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ನಿಮಗೊಂದು ಹೂವು ಆಗುತ್ತೆ. ಹೀಗೆ ಸುಮಾರು ಹೂವನ್ನು ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ನೀವು ಸುಮಾರು ಹೂವನ್ನು ಮಾಡ್ಕೊಳ್ಬೇಕು. 2 ಕಲರಿನ ಹೂವು, ಯಾವುದಾದ್ರೂ 2 ಕಲರಿನ ಹೂವನ್ನು ಮಾಡ್ಕೊಳ್ಳಿ. ಹೀಗೆ ಇದನ್ನು ಆ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದಮೇಲೆ ಈಗ ಸಮಾನವಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹೂವು ದೊಡ್ಡ ಸೈಜ್ ಬಂತಲ್ವಾ ಹೋದ ಸಲಿಕ್ಕಿಂತನೂ, ಹಾಗಾಗಿ ಪೋಣಿಸ್ಲಿಕ್ಕೆಲ್ಲ ನಿಮಗೆ ಈಸಿ ಆಗ್ತದೆ ಮತ್ತು ನೋಡಲಿಕ್ಕೂ ಚೆಂದ ಕಾಣ್ತದೆ. ನೋಡಿ, ಹೀಗೆ 2 ಕಲರಿನ ಹೂವನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಹೂವುಗಳು ಬೇಕು. ನೀವು ಮಾಡ್ಕೊಳ್ಳಿ ನಿಧಾನವಾಗಿ, ಏನು ಕಷ್ಟ ಇಲ್ಲ ಇದು. ಹೀಗೆ ಸುಮಾರು ಹೂಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಲರಿಂದ ಆರೆಂಜ್ ಕಲರಿನ ಹೂವನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯೆ ಮಧ್ಯೆ ಹಾಕಲಿಕ್ಕೆ ಹಸಿರು ಎಲೆ ಸಿಗ್ತದಲ್ಲ ಅಂಗಡೀಲಿ, ಎಲೆ ರೆಡಿಮೇಡ್ ಎಲೆ ಹಸಿರು ಬಣ್ಣ ಇದ್ರದ್ದು 3 ಎಲೆ ಇದ್ದಂಥ ತೊಗೊಂಡಿದ್ದೀನಿ. ಇದ್ರ ಮಧ್ಯೆ ಮಧ್ಯೆ ಹಾಕಿದರೆ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಲಿ ಅಂಥೇಳಿ ಅಷ್ಟೇ. ಮತ್ತು ಮಧ್ಯ ಈ ಥರ ನಿಮ್ಮ ಹತ್ರ ಯಾವ್ದಾದ್ರು ಬೀಡ್ಸ್ ಇದ್ದರೆ ಮನೇಲಿ ಆ ಬೀಡ್ಸನ್ನು ತಗೊಳ್ಳಿ. ಯಾಕಂದರೆ ಅದು ಗಂಟು ಹಾಕಿದವಾಗ ಹೀಗೆ ಪೋಣಿಸ್ತಾ ಹೋದವಾಗ ಹೂವು ಒಂದೇ ಕಡೆ ಕುತ್ಕೊಳ್ಳಿ ಅಂಥೇಳಿ ಹೀಗೆ ಸೂಜಿಗೆ ಗಟ್ಟಿ ಹುಲ್ಲನ್ನು ಹಾಕ್ಕೊಂಡು ಹೀಗೆ ಒಂದೊಂದೇ ಫಸ್ಟ್ ಒಂದು ಬೀಡ್ಸನ್ನು ಹಾಕಿ ಮತ್ತು ಅದರಲ್ಲೇ ವಾಪಸ್ ಹಾಕಿ, ಯಾಕಂದರೆ ಅದು ಗಟ್ಟಿಯಾಗಿ ಕುತ್ಕೊಳ್ಬೇಕಲ್ವಾ, ಹಾಗೆ ಅದರಲ್ಲೇ ವಾಪಸ್ ಹಿಂಗೆ ಹಾಕಿ ಅಲ್ಲೊಂದು ಗಂಟು ಆಗ್ತದೆ. ಗಂಟಾದಮೇಲೆ ಈಗ ಉಲ್ಲನ್ನಿನ ಹೂವನ್ನು ಹಾಕ್ಕೊಳ್ಬೇಕು. ಒಂದು 4 ಒಂದು ಕಲರ್ ಆದರೆ ಫಸ್ಟ್ ಎಲೆನೇ ಹಾಕ್ಕೊಳ್ಳಿ. ಎಲೆ ಹಾಕ್ಕೊಂಡು ಮತ್ತೊಂದು ಹೂವನ್ನು ಹಾಕ್ಕೊಳ್ಳಿ. ಹೀಗೆ ಈಗ ಮತ್ತೊಂದು ಬೀಡ್ಸ್ ಇದೆಯಲ್ಲ, ಬೀಡ್ಸನ್ನು ಹಾಕ್ಕೊಳ್ಬೇಕು. ಬೀಡ್ಸ್ ಹಾಕ್ಕೊಂಡು ಮತ್ತೊಂದು ಸಲ ವಾಪಸ್ ಅದರಲ್ಲೇ ತಗೊಳ್ಳಿ. ಆ ಬೀಡ್ಸ್ ಒಳಗೆ ಗಂಟಾಯ್ತಲ್ವ ಅಲ್ಲಿ ಸ್ವಲ್ಪ ಸರಿಸ್ಕೊಳ್ಳಿ. ಆ ಕಡೆ ಈ ಕಡೆ ಮಾಡಬಾರ್ದಂತ ಹೇಳಿ ಅಷ್ಟೇ. ಈಗ ಮತ್ತೊಂದು ಎಲೆ ಸೇರಿಸ್ಕೊಳ್ಳಿ. ಹೂ ಮಾಡಿಟ್ಕೊಂಡಾದ್ಮೇಲೆ ಇದನ್ನು ಪೋಣಿಸೋದು ತುಂಬ ಈಸಿ ಫ್ರೆಂಡ್ಸ್. ಇದನ್ನು ನೀವು ಮಣ್ಣಾದರೆ ತೊಳೆದು ಮತ್ತೆ ವಾಪಸ್ ಬಳಸ್ಬೋದು, ನ್ಯಾಚುರಲ್ಲಾಗಿ ಕಾಣ್ತದೆ. ಈಗ ಪೇಟೆಯಿಂದ ತಂದಿದ್ದು ಹೂ ಆದರೆ ಒಂದೇ ದಿನದಲ್ಲಿ ಹೀಗೆ ಬಾಡಿ ಹೋಗ್ತದೆ. ಇದು ಬಾಡಲಾರದು ಹೂ ಥರ ನಾವು ಯೂಸ್ ಮಾಡ್ಬೋದಲ್ವಾ. ಈಗ ನೋಡಿ, ಹೀಗೆ ಮತ್ತೊಂದು ಬೀಡ್ಸ್ ಹಾಕಿ ಅದರಲ್ಲಿ ನಾನಿಲ್ಲಿ 4 ಒಂದು ಕಲರ್ 4 ಹೂವು ಹಾಕಿದ್ದೀನಿ, ಮತ್ತೊಂದು ಕಲರ್ 4 ಹೂವು ಹಾಕಿದ್ದೀನಿ. ನೋಡಿ, ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ನೋಡಿ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದಾದಮೇಲೆ ಹೀಗೆ 4 ಹೂವನ್ನು ಪೋಣಿಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ.
ಹೀಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಮಾಲೆಯನ್ನು ನೀವು ಮಾಡ್ಕೋಬೋದು. ನೋಡಿ, ತುಂಬ ಈಸಿಯಾಗಿದ್ದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ನೀವು 3-4 ಕಲರ್, 2 ಕಲರ್ ಹಾಕ್ಬೇಕಂತೇನಿಲ್ಲ. 3-4 ಕಲರ್ ಹೂವು ಬೇಕಾದ್ರೂ ಮಾಡ್ಬೋದು. ಹೇಗೆ ನಿಮ್ಗೆ ಅನುಕೂಲ ಆಗುತ್ತೋ ಆ ಥರ ನೀವು ಮಾಡಿ. ನೋಡಿ, ಒಂದು ಹೂವು, ಆಮೇಲೆ ಒಂದು ಎಲೆ, ಆಮೇಲೆ ಮತ್ತೊಂದು ಬೀಡ್ಸು, ಹೀಗೆ ಮಾಡ್ತಾ ಹೋದರೆ ಆಯಿತು. ನಾನೀಗ ಇಲ್ಲಿ ಇಷ್ಟು ದೊಡ್ಡ ಮಾಲೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಧನ್ಯವಾದಗಳು.